ಸರ್, ಈಗಾಗಲೇ ನಾವು ರಾಹುಲ್ ಗಾಂಧಿ ಭೇಟಿ ಮಾಡಲಿಕ್ಕೆ ಈಗಾಗಲೇ ಮಾತುಕತೆ ಆಗಿದೆ. ಈಗಾಗಲೇ ಕಾಂಗ್ರೆಸ್ನ ಕೆಲವೊಂದು ಪ್ರಜ್ಞಾವಂತರು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಇಲ್ಲ, ನಾವು ಅನ್ಯಾಯ ಆಗಿದೆ, ಇದು ಸರಿಪಡಿಸು ಅಂತ ಹೇಳಿದ್ದಾರೆ. ಬಟ್ ಅವ್ರು ಬರ್ತಾರೋ ಇಲ್ಲ ಗೊತ್ತಿಲ್ಲ. ನಾವು AICC ಕಚೇರಿಗೆ ಮುತ್ತಿಗೆ ಹಾಕ್ತೀವಿ ಬರಲಿಲ್ಲ ಅಂದರೆ. ಯಾಕಂದರೆ ಇಡೀ ರಾಜ್ಯಾದ್ಯಂತ ಅಲೆಮಾರಿಗಳು ಬಂದಿದ್ದಾರೆ ಅಂದರೆ ನಿಮಗೆ ಅವ್ರ ಬಗ್ಗೆ ಕಾಳಜಿ ಇದ್ದರೆ ನೀವು ಬರಬೇಕು. ನಿಮ್ಮ ಕುರ್ಚಿ ಮುಖ್ಯ ಅಲ್ಲ, ಅಲ್ಲಿ ಆ ಸಮಸ್ಯೆ ಏನು ಇವತ್ತು ಪಡ್ತಾ ಇದ್ದಾರೆ ಅಲೆಮಾರಿಗಳು, ಅವರ ಸಮಸ್ಯೆನ ಆಲಿಸಲಿಕ್ಕೆ ನೀವು ಬರಬೇಕು. ಯಾಕಂದ್ರೆ ನಿಮ್ಮದೇ ಸರ್ಕಾರ, ನಿಮ್ಮವರು ತಪ್ಪು ಮಾಡಿದ್ದಾರೆ. ನೀವು ಹೇಳ್ಬೋದಲ್ಲ, ಬೇರೆ ಎಲ್ಲವೂ ಕೂಡ 5 ನಿಮಿಷದಲ್ಲೇ ನೀವು ರಾಜೀನಾಮೆ ತೊಗೊಳ್ಳಿಕ್ಕೆ ಸಿದ್ಧರಿರ್ತೀರಿ. ಇವತ್ತು KN ರಾಜಣ್ಣವ್ರು ಯಾವುದೋ ಒಂದು ವಿಚಾರಕ್ಕೆ ನೀವು ಒಂದು ಸೆಕೆಂಡಲ್ಲಿ ಫೋನ್ ಮಾಡಿ ರಾಜೀನಾಮೆ ಕೊಡಿಸ್ತೀರಿ. ಅಲೆಮಾರಿಗಳು ಏನೇ ಮಾಡಿರಿ, ನೀವು ಮಾಡುವುದಲ್ಲ, ಅದು ಇಚ್ಛಾಶಕ್ತಿ ನಿಮಗೆ ಬೇಕಲ್ಲ, ನೀವು ಮಾಡಿರಿ ಅಂತ ನಮ್ಮದು ಆಗ್ರಹ ಮಾಡ್ತಾ ಇದ್ದೀವಿ ರಾಹುಲ್ ಗಾಂಧಿ ಅವರಿಗೆ. ಇದು ಮಾಡಲೇಬೇಕು. ಯಾಕಂದರೆ ಅವರು ಪ್ರತಿಯೊಂದು ಭಾಷಣದಲ್ಲಿ ಸಂವಿಧಾನ ಬುಕ್ಕನ್ನು ಇಟ್ಕೊಂಡು ಮಾತಾಡ್ತಾರೆ. ಸಂವಿಧಾನ ಬಗ್ಗೆ ಬದ್ಧತೆ ಇದ್ದರೆ ನಮಗೆ ಆಗಿರೋದಂಥದ್ದು ಸಂವಿಧಾನ ಪ್ರಕಾರ ಏನು ಸಿಗಬೇಕಾಗಿದೆ ಸಿಕ್ಕಿಲ್ಲ. ಅದಕ್ಕೆ ನೀವು ಬದ್ಧತೆ ಇದ್ದರೆ ಸಂವಿಧಾನ ಬುಕ್ಕಕ್ಕೆ ನೀವು ಪುಸ್ತಕಕ್ಕೆ ಏನನ್ನ ನೀವು ಏನೋ ಮರ್ಯಾದೆ ಕೊಡ್ತಿದ್ರೆ, ಗೌರವ ಕೊಡ್ತಿದ್ರೆ ಮಾಡ್ರಂತ ಹೇಳ್ತೀವಿ ನಾವು. ಅದು ಮಾಡಲೇಬೇಕು ಅವರು. ಯಾಕೆ ಅದೇನು ದೊಡ್ಡದಲ್ಲ ಅವ್ರು ಮಾಡಬೇಕಾಗಿದ್ದು. ಸರ್ಕಾರಕ್ಕೆ ಅವರು ಒಂದು ಮಾತು ಹೇಳಿದ್ರೆ ಅಂದರೆ ಸೆಕೆಂಡಲ್ಲೇ ಮಾಡ್ತಾರೆ, ಎಂತೆಂಥವು ಮಾಡ್ತಾರೆ. ಒಬ್ರು ಯಾರೋ ಒಂದು ಏನೋ ಮಾತಾಡ್ತಾರೆ ಅಂದರೆ ಸೆಕೆಂಡಲ್ಲೇ ನೀವು ಫೋನ್ ಮಾಡಿ ರಾಜೀನಾಮೆ ಕೊಡಿಸ್ತೀರಿ. ಇದೇನು ದೊಡ್ಡದ ನಿಮಗೆ ಮಾಡೋಕ್ಕೆ? ದೊಡ್ಡದೇನಲ್ಲ. ಇಚ್ಛಾಶಕ್ತಿ ಬೇಕು ನಿಮಗೆ, ಸುಮ್ಮನೆ ಹೇಳೋದಲ್ಲ. ನಿಮ್ಮ ಇಚ್ಛಾಶಕ್ತಿ ಇಲ್ಲಿ ಗೊತ್ತಾಗ್ತದೆ ಅಂತ ನಾವು ಸರ್ಕಾರಕ್ಕೆ ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ, ರಾಹುಲ್ ಗಾಂಧಿ ಅವರಿಗೆ ಆಗ್ರಹ ಮಾಡ್ತಾ ಇದ್ದೀವಿ. ಯಾಕಂದರೆ ಅವರು ಬಡವರ ಪರವಾಗಿ ಇವತ್ತೇನು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಪಾದಯಾತ್ರೆ ಮಾಡಿದ್ದು ನೋಡ್ತಾ ಇದ್ದೀವಿ ನಾವು. ನೋಡಿದ್ದೀವಲ್ಲ ಅವತ್ತು ನಮ್ಮ ಅಲೆಮಾರಿಗಳು ಕೂಡ ನಾವು ಬಳ್ಳಾರಿಗೆ ಬಂದಾಗ ಜೋಡೋ ಯಾತ್ರೆ ಮಾಡುವಾಗ ಕೂಡ ನಮ್ಮ ಅಲೆಮಾರಿಗಳೆಲ್ಲ ವೇಷಭೂಷಣಗಳು ಹಾಕೊಂಡು ಅವ್ರು ನೋಡಿದ್ದಾರೆ, ನಮ್ಮ ಪರಿಸ್ಥಿತಿ ಕೊಟ್ಟು. ಅವರು ಕೂಡ ಪ್ರತಿಯೊಂದು ಭಾಷಣದಲ್ಲಿ ಮಾತಾಡ್ತಾರೆ. ಆದಿವಾಸಿಗಳು ಬುಡಕಟ್ಟುಗಳು ಅಂತ ಮಾತಾಡ್ತಾರೆ. ನಮಗೆ ಅನ್ಯಾಯ ಆಗಿದ್ದಲ್ಲ, ನೀವು ಆದಿವಾಸಿಗಳು, ಅಲೆಮಾರಿಗಳು, ಬುಡಕಟ್ಟುಗಳು ಪರವಾಗಿದ್ದರೆ ನೀವು ನಮಗೆ ನ್ಯಾಯ ಕೊಡಿಸಿ. ನಮ್ಮ ರಾಜ್ಯದಿಂದ ಅಷ್ಟೇ ಹೋಗ್ತಾ ಇಲ್ಲ ಅಲೆಮಾರಿಗಳು. ರಾಜಸ್ಥಾನ, ಮಹಾರಾಷ್ಟ್ರ, ಬೇರೆ ರಾಜ್ಯಗಳಿಂದ ಕೂಡ ಬರ್ತಾ ಇದ್ದಾರೆ ಅಲೆಮಾರಿಗಳು. ಅಲ್ಲಿ ಕೂಡ ನಮ್ಮ ವೋಟ್ ಬ್ಯಾಂಕ್ ಇದೆ, ನಾವೇನು ಸುಲಭ ಇಲ್ಲ. ಬೆಂಬಲ ವ್ಯಕ್ತಪಡಿಸೋಕೆ ಬರ್ತಾ ಇದ್ದಾರೆ ಅವರು ರಾಹುಲ್ ಗಾಂಧಿಗೆ. ಅಲ್ಲಿ ಕೂಡ ಅಲೆಮಾರಿಗಳು ಅಲ್ಲಿಂದ ಒಂದು 500,000 ಜನ ಬರ್ತಾ ಇದ್ದಾರೆ. ಅವರು ಮಿನಿಮಮ್ ಒಂದು 2,000-3,000 ಜನ ಸೇರ್ತಾರೆ. ಅಲ್ಲಿ ದೊಡ್ಡ ಮಟ್ಟದ ಹೋರಾಟ. ನಾವು ಅಲ್ಲಿ ನ್ಯಾಯ ತಗೋಬೇಕು, ನಾವು ಊರಿಗೆ ಬರ್ಬೇಕು. ಅಷ್ಟುವರೆಗೆ ನಾವು ದೆಹಲಿ ಕದಲಲ್ಲ ಅಂತೇಳಿ ನಾವು ಪ್ರತಿಜ್ಞೆ ಮಾಡಿ ಹೋಗ್ತಾ ಇದ್ದೀವಿ. ಅಲ್ಲಿ ಏನು 1% ಕೊಡಬೇಕು, ಅಲ್ಲಿ ಕೊಡ್ತೀವಿ ಅಂತೇಳಿ ಅಲ್ಲಿ ಅನೌನ್ಸ್ ಮಾಡಬೇಕು, ಅವತ್ತು ನಾವು ಹೊರಗೆ ಬರಬೇಕು. ಅಷ್ಟುವರೆಗೆ ನಾವು ಜಂತರ್ ಮಂತರಿಂದ ಕದಲಲ್ಲ. ನಮಗೆ ಅಲ್ಲಿ ಬರದೇ ಹೋದರೆ AICC ಕಚೇರಿಗೆ ಮುತ್ತಿಗೆ ಹಾಕೋದು ಮಾತ್ರ ಅದು ಪಕ್ಕ. ನಾವು ಈಗಾಗಲೇ ನಾವು ಕೂಡ ಘೋಷಣೆ ಮಾಡಿದ್ದೀವಿ. ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಸಮಗ್ರ ಸುದ್ದಿಗಳನ್ನ ತಿಳಿಯಲು ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.